ಪಾಕಿಸ್ತಾನಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಹಾಗೂ ಮಿಲಿಟರಿ ಹಾಗೂ ನೈತಿಕ ಬೆಂಬಲ ನೀಡುತ್ತಿರುವಂತಹ ಟರ್ಕಿ ದೇಶದೊಂದಿಗೆ ಭಾರತ ಪೂರ್ಣ ಸಂಬಂಧ ಕಳೆದುಕೊಳ್ಳಬೇಕು ಎನ್ನುವ ಕೂಗು ಭಾರತದೊಳಗೆ ಕೇಳಿ ಬರುತ್ತಿದೆ. ಇದೇ ಹೊತ್ತಿನಲ್ಲಿ ಭಾರತದ ಪ್ರವಾಸಿ ಸೇವೆಗಳ ಬ್ರ್ಯಾಂಡ್ ಆದ ಗೋ ಹೋಮ್ ಸ್ಟೇಸ್ ಎನ್ನುವ ಕಂಪನಿಯು ಟರ್ಕಿಶ್ ಏರ್ಲೈನ್ಸ್ ಜೊತೆಗಿನ ವ್ಯವಹಾರವನ್ನು ನಿಲ್ಲಿಸಲು ನಿರ್ಧರಿಸಿದೆ. ಭಾರತದ ವಿರುದ್ಧ ನಿಂತಿರುವಂತಹ ಒಂದು ದೇಶಕ್ಕೆ ಸೇರಿದ ಏರ್ಲೈನ್ಸ್ ಜೊತೆ ತನ್ನ ಪಾರ್ಟ್ನರ್ಶಿಪ್ ಇರುವುದಿಲ್ಲ ಅಂತ ಗೋ ಹೋಮ್ ಸ್ಟೇಸ್ ಹೇಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪ್ರಕಟಿಸಿ ಒಂದು ಪೋಸ್ಟ್ ಹಾಕಿದೆ. ಈ ಪೋಸ್ಟ್ಗೆ ಬೆಂಬಲ ಕೂಡ ವ್ಯಕ್ತವಾಗಿದೆ. ಟರ್ಕಿಶ್ ಏರ್ಲೈನ್ಸ್ ಜೊತೆ ಹಲವು ಭಾರತೀಯ ಕಂಪನಿಗಳು ಸಹಭಾಗಿತ್ವ ಹೊಂದಿವೆ. ಇಂಡಿಗೋ ಏರ್ಲೈನ್ಸ್ ಮತ್ತು ಟರ್ಕಿಶ್ ಏರ್ಲೈನ್ಸ್ ನಡುವೆ ಒಪ್ಪಂದ ಇದ್ದು ಜಂಟಿಯಾಗಿ ಹಲವು ಐರೋಪ್ ಸ್ಥಳಗಳಿಗೆ ವಿಮಾನ ಸೇವೆ ನೀಡುತ್ತಿವೆ. ಆದರೆ ಈ ಒಪ್ಪಂದದಲ್ಲಿ ಬಹುಪಾಲು ಲಾಭವು ಟರ್ಕಿ ಕಂಪನಿಗೆ ಹೋಗುತ್ತದೆ. ಇದೊಂದು ಅನ್ಯಾಯದ ಒಪ್ಪಂದ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟೀಕಿಸುವವರಿದ್ದಾರೆ. ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಸದಾ ಬೆಂಬಲ ನೀಡುತ್ತಾ ಬಂದಿದೆ. ಪಾಕಿಸ್ತಾನದಲ್ಲಿರುವ ಹೆಚ್ಚಿನ ಶಸ್ತ್ರಾಸ್ತ್ರಗಳು ಚೀನಾ ಮತ್ತು ಟರ್ಕಿ ವತಿಯಿಂದ ಬಂದಂತವೇ ಆಗಿವೆ. ಹೀಗಾಗಿ ಟರ್ಕಿ ದೇಶಕ್ಕೆ ಪ್ರವಾಸ ಹೋದರೆ ಅಥವಾ ಟರ್ಕಿ ಏರ್ಲೈನ್ಸ್ ಬಳಸಿದರೆ ಅದರ ವೆಚ್ಚದ ಒಂದೊಂದು ಪೈಸೆಯು ಭಾರತ ವಿರೋಧಿ ಚಟುವಟಿಕೆಗೆ ಬಳಕೆ ಆಗುತ್ತದೆ. ಟರ್ಕಿಯನ್ನು ಸಂಪೂರ್ಣ ಬೈಕಾಟ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರತೀಯರು ಒತ್ತಾಯಿಸುತ್ತಿದ್ದಾರೆ.